ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ಎಸ್ ಕಾರ್ಸ್ಗೆ. ನಾನು ನಿಮ್ಮ ಅಲಿ. ಇತ್ತೀಚೆಗೆ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರಾ, ಗಾಡಿ ಎಲ್ಲಿ ಮಾರಬೇಕು, ನಮ್ಮ ಗಾಡಿಗೆ ಎಲ್ಲಿ ಒಳ್ಳೆ ರೀಸೇಲ್ ಸಿಗುತ್ತೆ ಅಂದ್ಬಿಟ್ಟು. ಸ್ನೇಹಿತರೆ ನಾನು ನಿಮ್ಗೆ ಹೇಳ್ತೀನಿ, ಗಾಡಿಗೆ ಒಳ್ಳೆ ರೀಸೇಲ್ ಬೇಕಂದ್ರೆ ಎಲ್ಲಿ ಸಿಗುತ್ತೆ ಅಂದ್ಬಿಟ್ಟು. ಸ್ನೇಹಿತರೆ, ನೀವೊಂದು ಚಿಕ್ಕ ತಪ್ಪು ಏನು ಮಾಡ್ತೀರಾ ಅಂದರೆ, ಗಾಡಿ ಮಾರಬೇಕಂದ್ರೆ ಒಂದು ದೊಡ್ಡ ಕಂಪನಿಗೆ ಫೋನ್ ಮಾಡ್ಬಿಟ್ಟು ಸರ್ ಗಾಡಿ ಮಾರಬೇಕು ಅಂದ್ಬಿಟ್ಟು ಹೇಳ್ತೀರಾ. ಅವ್ರು ಬಂದ್ಬಿಟ್ಟು ಗಾಡಿ ಇನ್ಸ್ಪೆಕ್ಷನ್ ಮಾಡ್ತಾರೆ. ಇನ್ಸ್ಪೆಕ್ಷನ್ ಮಾಡಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂದರೆ, ನಮ್ಮ ಥರ ಡೀಲರ್ಗಳು ಇರ್ತಾರೆ ಕಂಪ್ಲೀಟ್ ಬ್ಯಾಂಗ್ಳೂರಲ್ಲಿ, ಅವ್ರಿಗೆ ಕಂಪ್ಲೀಟ್ ರಿಪೋರ್ಟ್ ಕಳಿಸ್ತಾರೆ, ಈ ಥರ ಗಾಡಿ ಸೇರಿ ಇದೆ ಅಂದ್ಬಿಟ್ಟು. ನಾವು ಬಿಡಿಂಗ್ ಮಾಡ್ತೀರಿ. ಆ ಬಿಡಿಂಗ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಇನ್ ಬಿಟ್ವೀನ್ ಮಾರ್ಜಿನ್ ತುಂಬ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಆ ಜಾಸ್ತಿ ಮಾರ್ಜಿನ್ ಏನಾಗುತ್ತೆ, ಅದು ನಿಮ್ಗೂ ಹರ್ಟ್ ಆಗುತ್ತೆ, ನಮಗೂ ಹರ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಅದಕ್ಕೇನೆ ನೀವೇನಾದರೂ ಗಾಡಿ ಮಾರಬೇಕಂದ್ರೆ ಸ್ನೇಹಿತರೆ ನೋಡಿ, ನಿಮ್ಮ ಆಫೀಸ್ ಹತ್ರ ಇಲ್ಲ ನಿಮ್ಮ ಮನೆ ಹತ್ರ ತುಂಬ ಬೆಂಗಳೂರು ಶೋರೂಮ್ಗಳಿದೆ. ಒಂದು ಒಳ್ಳೆ ಶೋರೂಮಲ್ಲಿ 2-3 ಶೋರೂಮಲ್ಲಿ ಗಾಡಿ ನೀವು ತೊಗೊಂಡೋಗ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡಿದ್ರೆ ವಿದಿನ್ 5 to 10 minutes ಅವ್ರು ಇನ್ಸ್ಪೆಕ್ಷನ್ ಮಾಡ್ಬಿಟ್ಟು ನಿಮಗೆ ಪ್ರೈಸ್ ಕೊಟ್ಬಿಡ್ತಾರೆ ಸ್ನೇಹಿತರೆ. ಸೊ ನಿಮ್ಗೂ ಒಂದು ಸ್ಯಾಟಿಸ್ಫೈಡ್ ಇರುತ್ತೆ, ಹೌದು ನಮಗೆ ಏನು ಸಿಕ್ಕಿದೆ ಪ್ರೈಸು ಅದು ನಮಗೆ ಸ್ಯಾಟಿಸ್ಫೈಡ್ ಇದೆ ಅಂದ್ಬಿಟ್ಟು ಸ್ನೇಹಿತರೆ. ಸೊ ಎಂಡ್ ಆಫ್ ದ ಡೇ ನಿಮ್ಗೆ ಒಂದು ಹ್ಯಾಸಲ್ ಫ್ರೀ ಟ್ರಾನ್ಸಾಕ್ಷನ್ ಇರುತ್ತೆ. ನಿಮಗೆ ಎಂಟು ಗಾಡಿ ನಿಮಗೆ ಯಾರಿಗೆ ಕೊಟ್ಟಿದ್ದೀರಾ ಅಂತ ಗೊತ್ತಾಗುತ್ತೆ. ನಿಮಗೆ ಗಾಡಿ ನೀವು ಕಂಪ್ಲೀಟ್ಲಿ ನಿಮ್ಗೆ ಅಮೌಂಟ್ ಅಕೌಂಟ್ಗೆ ಬರುತ್ತೆ ಸ್ನೇಹಿತರೆ. ಪ್ಲಸ್ ಗಾಡಿ ಕೊಟ್ಟಾದ್ಮೇಲೆ ಸ್ನೇಹಿತರೆ ಅದು ಟ್ರಾನ್ಸ್ಫರ್ ಆಗುತ್ತೆ ಇಲ್ಲ ಅಂದ್ಬಿಟ್ಟು ಕಂಪನಿಗಳು ಹೇಳಲ್ಲ ನಿಮಗೆ. ಸೊ ನೀವೇನಾದರೂ ಶೋರೂಮ್ಗೆ ಕೊಟ್ಟರೆ ಇಮಿಡಿಯೇಟ್ಲಿ ಹೋಗ್ಬಿಟ್ಟು ಶೋರೂಮ್ ಕೇಳ್ಬೋದು ಟ್ರಾನ್ಸ್ಫರ್ ಆಗಿದೆ ಇಲ್ಲ ಅಂದ್ಬಿಟ್ಟು. ಸ್ನೇಹಿತರೆ, ನಾವೇನು ಮಾಡ್ತೀರಿ ಶೋರೂಮ್ ಅಂದರೆ, ನಿಮ್ಮ ಗಾಡಿ ತೊಗೊಂಡ್ಬಿಟ್ಟು ಇಮಿಡಿಯೇಟ್ಲಿ ಪಾರ್ಕ್ ಮಾಡಿದ ತಕ್ಷಣ ಏನು ಮಾಡ್ತೀರಿ, ಗಾಡಿ ಯಾರಾದರೂ ಕಸ್ಟಮರ್ ಬಂದ್ಬಿಟ್ಟು ಗಾಡಿ ತೊಗೊಂಡ್ರೆ ನಾವು ಬಂದ್ಬಿಟ್ಟು ಫಸ್ಟ್ ಮಾಡೋದು ಏನು ಕೆಲಸ ಅಂದರೆ, ಡಾಕ್ಯುಮೆಂಟೇಷನ್ ಕ್ಲಿಯರ್ ಮಾಡ್ತೀವಿ. ಫಸ್ಟ್ ಏನು ಮಾಡ್ತೀರಿ ಡಾಕ್ಯುಮೆಂಟೇಷನ್ ಅಂದರೆ, ಇಮಿಡಿಯೇಟ್ಲಿ ಗಾಡಿ ತೊಗೊಂಡಿಸ್ನ ಅವ್ರು ಅಡ್ರೆಸ್ ತೊಗೊಂಡ್ಬಿಟ್ಟು ಇಮಿಡಿಯೇಟ್ಲಿ RTO ಆಗ್ತೀರಿ ಸ್ನೇಹಿತರೆ. RTO ಆಗ್ಬಿಟ್ಟು ಅಲ್ಲಿ ಕಂಪ್ಲೀಟ್ಲಿ ಒಂದು RTO ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಆಗಿದ ತಕ್ಷಣ ಇಮಿಡಿಯೇಟ್ಲಿ ಪ್ರೋಸೆಸ್ ಆಗಿದ ತಕ್ಷಣ ಇಮಿಡಿಯೇಟ್ಲಿ ಕಸ್ಟಮರ್ ಕಳ್ಬಿಟ್ಟು ನಾವು ಇಮಿಡಿಯೇಟ್ ಡೆಲಿವರಿ ಕೊಡ್ತೀವಿ. ಯಾಕಂದರೆ ಗಾಡಿ ಮಾರೋರಿಗೆ ಟೆನ್ಷನ್ ಇರುತ್ತೆ, ಗಾಡಿ ನಾವು ಇನ್ ಬಿಟ್ವೀನ್ ಮಾಡಿಬಿಟ್ಟು ನಾವು ನಿಮ್ಗೆ ಗಾಡಿ ಕೊಟ್ಟರೆ ಅದು ಟೆನ್ಷನ್ ಆಗುತ್ತೆ ಸ್ನೇಹಿತರೆ. ಸೊ ಅದಕ್ಕೇನೆ ಒಂದು ಹ್ಯಾಸಲ್ ಫ್ರೀ ಟ್ರಾನ್ಸಾಕ್ಷನ್ ಬೇಕಂದ್ರೆ ಸ್ನೇಹಿತರೆ, ನೀವೇನಾದರೂ ಹ್ಯಾಸಲ್ ಫ್ರೀ ಟ್ರಾನ್ಸಾಕ್ಷನ್ ಬೇಕಂದ್ರೆ ಕಂಪ್ಲೀಟ್ಲಿ ಒಂದು ಶೋರೂಮ್ ಹತ್ರ ಹೋಗ್ಬಿಟ್ಟು ಕಂಪ್ಲೀಟ್ಲಿ ಒಂದು ಹ್ಯಾಸಲ್ ಫ್ರೀ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಎಂಡ್ ಆಫ್ ದ ಡೇ ನಿಮ್ಗೆ ಗೊತ್ತಿರುತ್ತೆ, ಯಾಕಂದರೆ ಗಾಡಿ ಮಾರೋರಿಗೇನೋ ಟೆನ್ಷನ್ ಬರಬಾರದು, ಯಾಕಂದರೆ ಗಾಡಿ ತೊಗೊಳೋರಿಗೆ ಟೆನ್ಷನ್ ಬರಬಾರದು ಅಂದರೆ ಸ್ನೇಹಿತರೆ, ಅದೊಂದು ಒಳ್ಳೆ ಕೆಲಸ ಅಂದ್ಬಿಟ್ಟು ನಾವು ನಿಮಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ನೀವೇನಾದರೂ ಗಾಡಿ ಕೊಂಡ್ಕೊಬೇಕು ಇಲ್ಲ ಗಾಡಿ ಮಾರಬೇಕಂದ್ರೆ ನಮ್ಮ ಎಸ್ ಕಾರ್ಸ್ ನಿಮಗೆ ಕಂಪ್ಲೀಟ್ಲಿ ಓಪನ್ ಇದೆ ಸ್ನೇಹಿತರೆ. ಈಗ ನಮ್ಮ ಎಸ್ ಕಾರ್ಸ್ಗೆ ಭೇಟಿ ಕೊಡ್ಬೋದು ಫ್ರೆಂಡ್ಸ್. ನಿಮಗೆ ಒಂದು ಒಳ್ಳೆ ಪ್ರೈಸ್ ಕೊಡ್ತೀರಿ, ಒಂದು ಒಳ್ಳೆ ಗಾಡಿಗಳು ಕೊಡ್ತೀನಿ ಅಂದ್ಬಿಟ್ಟು ನಾನು ಕಮಿಟ್ ಮಾಡ್ತೀನಿ ಸ್ನೇಹಿತರೆ. ಸಿಕ್ಕನ ಮತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ಗುಡ್ ಬೈ ಫ್ರೆಂಡ್ಸ್.